ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ಕರ್ಮ ಸನ್ಯಾಸ ಯೋಗವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕರ್ಮಯೋಗಿಗೂ ಮತ್ತು ಕರ್ಮ ಸನ್ಯಾಸಿಗೂ ಇಬ್ಬರಿಗೂ ಫಲ ಒಂದೇ ಇರುತ್ತೆ. ಇಬ್ಬರೂ ಮಾಡುವಂತಹ ಸಾಧನೆಯ ಫಲ ಒಂದೇ ಆಗಿರುತ್ತೆ. ಆದರೆ ಅಜ್ಞಾನಿ ಏನು ತಿಳ್ಕೊಳ್ತಾನೆ, ಇವರಿಗೆ ಬೇರೆ ಫಲ ಸಿಗುತ್ತೆ, ಅವರಿಗೆ ಬೇರೆ ಫಲ ಸಿಗುತ್ತೆ ಅಂತ ತಿಳ್ಕೊಳ್ತಾರೆ. ಇಲ್ಲಿ ಕರ್ಮಯೋಗಿ ಕರ್ಮವನ್ನು ಮಾಡ್ತಾ ಮಾಡ್ತಾ ಅದಕ್ಕೆ ಅವನು ಅಟ್ಯಾಚ್ ಆಗೋದಿಲ್ಲ, ತತ್ವವನ್ನು ತಿಳ್ಕೊಳ್ತಾನೆ. ಆಯಿತಾ, ಇದು ಯಾಕಾಗುತ್ತೆ ಏನು ಅನ್ನೋದೆಲ್ಲ ಗೊತ್ತಿರುತ್ತೆ ಅವನಿಗೆ. ಅದಕ್ಕೆ ತಾನು ಮಾಡ್ತಾ ಇರುವಂತಹ ಕರ್ಮವನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಸಾಂಖ್ಯಯೋಗಿ ಇದಾನಲ್ಲ, ಅವನು ಏನಾದರೂ ಮಾಡ್ತಾ ಇರಲಿ ಕೆಲಸಗಳು, ತನ್ನ ಇಂದ್ರಿಯಗಳು, ತನ್ನ ಭಾವನೆ ಏನಾದರೂ ಆಗಿರಬಹುದು. ಅಂದರೆ ನೋಡೋದು, ಕೇಳೋದು, ಶ್ವಾಸವನ್ನು ತಗೊಳ್ಳೋದು, ತ್ಯಾಗ ಮಾಡೋದು, ಊಟ ಮಾಡೋದು, ಕಣ್ಣನ್ನು ತೆಗೆಯೋದು, ಎಲ್ಲ ಇಂದ್ರಿಯಗಳೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡ್ತಾ ಇದ್ದಾವೆ, ನಾನು ಏನು ಮಾಡ್ತಾ ಇಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಯಾರು ಎಲ್ಲ ಕರ್ಮಗಳನ್ನು ಕೂಡ ತಾನು ಮಾಡ್ತಾ ಇರೋದು ಏನೇ ಕೆಲಸ ಆಗಿರ್ಬೋದು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಆಸಕ್ತಿಯನ್ನೂ ಕೂಡ ತ್ಯಾಗ ಮಾಡಿ ಮಾಡ್ತಾ ಇರ್ತಾನೋ ಕೆಲಸಗಳನ್ನು, ಅವನು ನೀರಿನ ಕಮಲದ ಹೂವಿನ ಎಲೆ ಮೇಲೆ ಹೇಗೆ ನೀರಿರೋದಿಲ್ವೋ ಆ ರೀತಿ ಪಾಪದಿಂದ ಅವನು ಇರೋದಿಲ್ಲ ಅನ್ನೋದು ತಿಳ್ಕೊಂಡ್ವಿ. ಮತ್ತು ಕರ್ಮಯೋಗಿ ಏನು ಮಾಡ್ತಾನೆ, ಕೇವಲ ತನ್ನ ಇಂದ್ರಿಯ, ಮನಸ್ಸು, ಬುದ್ಧಿ, ಶರೀರ ಎಲ್ಲದರ ಮೂಲಕ ಅವನು ಕೆಲಸ ಮಾಡ್ತಾ ಇದ್ರೂ ಕೂಡ ಅಲ್ಲಿ ಆಸಕ್ತಿಯನ್ನು ಬಿಟ್ಬಿಟ್ಟಿರ್ತಾನೆ. ಅಂತಃಕರಣದ ಶುದ್ಧಿಗೋಸ್ಕರ ಅವನು ಕೆಲಸ ಮಾಡ್ತಾ ಇರ್ತಾನೆ. ಕರ್ಮಯೋಗಿ ಕರ್ಮದ ಫಲಗಳನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟು ಕೆಲಸಗಳನ್ನು ಮಾಡ್ತಿರ್ತಾನೆ. ಅದಕ್ಕೆ ಅವನಿಗೆ ಶಾಂತಿ ಅಂದರೆ ಭಗವಂತನ ಪ್ರಾಪ್ತಿ ರೂಪವಾದಂತಹ ಶಾಂತಿಯನ್ನು ಪಡ್ಕೊಳ್ತಾನೆ. ಅದೇ ಸಕಾಮ ಪುರುಷ ಏನು ಮಾಡ್ತಾನೆ, ಕಾಮನೆಗಳ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಅವನು ಬಂಧನಕ್ಕೆ ಒಳಗಾಗ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಃಕರಣ ಯಾರ ವಶದಲ್ಲಿರುತ್ತೋ ಆ ರೀತಿಯ ಸಾಂಖ್ಯಯೋಗದ ಆಚರಣೆಯನ್ನು ಮಾಡುವಂತಹ ಮನುಷ್ಯ ಮಾಡೋದೇನೂ ಇಲ್ಲ. ಆಯ್ತಾ, ಅವನು ತನ್ನ ಅಂತಃಕರಣಗಳು ಅಂತಂದ್ರೆ ಯಾವುದು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದನ್ನ ನಾವು ಅಂತಃಕರಣಗಳು ಅಂದ್ರೆ ಒಳಗಡೆ ಇರುವಂತಹ ಇಂದ್ರಿಯಗಳು ಅಂತ ಅರ್ಥ. ಅದು ಸೂಕ್ಷ್ಮ ಇಂದ್ರಿಯಗಳು ಅಂತ ಕರಿತೀವಲ್ವಾ, ಅದು ಆ ಅಂತಃಕರಣಗಳನ್ನ ಯಾರು ವಶದಲ್ಲಿ ಇಟ್ಕೊಂಡಿರ್ತಾನೋ ಅವನು ಏನು ಮಾಡಬೇಕಾಗಿಲ್ಲ, ಮಾಡೋದಿಲ್ಲ, ಮತ್ತು ಯಾರಿಂದನೂ ಮಾಡಿಸೋದಿಲ್ಲ. ಈ 9 ದ್ವಾರಗಳಿರುವಂತಹ ಶರೀರ ರೂಪಿ ಮನೆಯಲ್ಲಿ ಎಲ್ಲ ಕರ್ಮಗಳನ್ನು ಕೂಡ ಮನಸ್ಸಿನಿಂದ ತ್ಯಾಗ ಮಾಡಿಬಿಟ್ಟಿರ್ತಾನೆ. ಈ ಮನಸ್ಸೇ ಅಲ್ವಾ ಎಲ್ಲದಕ್ಕೂ ಕಾರಣ, ಬಂಧನಕ್ಕೂ ಕಾರಣ, ಮುಕ್ತಿಗೂ ಕಾರಣ ಮನಸ್ಸೇ ಅಂತ ಹೇಳ್ತಾರೆ. ಸೊ ಆ ಮನಸ್ಸಿನಿಂದನೇ ಅವನು ಎಲ್ಲ ಕರ್ಮಗಳನ್ನು ಕೂಡ ತ್ಯಾಗ ಮಾಡಿ ಆನಂದಪೂರ್ವಕವಾಗಿ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪದಲ್ಲಿ ಅವನು ಸ್ಥಿತನಾಗಿರ್ತಾನೆ. ಅಂದರೆ ಆ ಭಗವಂತನ ಒಂದು ಸ್ವರೂಪವನ್ನು ಅವನು ಪಡ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಅವನು ಏನು ಮಾಡಿಸೋದು ಇರೋದಿಲ್ಲ, ಏನೂ ಇಲ್ಲ. ಅಂತಃಕರಣಗಳು ಯಾವಾಗ ತಣ್ಣಗಾಗ್ಬಿಡ್ತಾವೋ, ಈಗ ನೋಡಿ ನಾವೇನಾದರೂ ಒಂದು ಕೇಳಬೇಕು ಅಂತಂದರೆ ನಮ್ಮ ಮನಸ್ಸು ಏನಾಗುತ್ತೆ, ತಕ್ಷಣ 106 ಕಡೆ ಹೋಗ್ಬಿಡುತ್ತೆ, ಯೋಚನೆ ಮಾಡುತ್ತೆ. ಇಲ್ಲಿ ಓದ್ತಾ ಇರ್ತೀವಿ ಅಥವಾ ಇಲ್ಲಿ ಕೇಳ್ತಾ ಇರ್ತೀವಿ, ನಮ್ಮ ಮನಸ್ಸು ಇನ್ನೇನೋ ಯೋಚನೆ ಮಾಡ್ತಾ ಇರುತ್ತೆ, ಅಲ್ಲಿಗೆ ಹೊಟ್ಟೋಗ್ಬಿಟ್ಟಿರುತ್ತೆ. ಅದು ಶರೀರ ಇಲ್ಲಿ ಕೂತ್ಕೊಂಡಿರುತ್ತೆ ಅಷ್ಟೇ, ಕೇಳಿಸ್ತಾ ಇರುತ್ತೆ ಕಿವಿಗೆ, ಆದರೆ ಆ ಕೇಳಿಸ್ಕೊಳ್ಳೋನೇ ಅಲ್ಲಿರೋದಿಲ್ಲ, ಅದೆಲ್ಲೋ ಹೋಗ್ಬಿಟ್ಟಿರುತ್ತೆ. ಆಯ್ತಾ, ಆ ರೀತಿ ಮಾಡುತ್ತೆ. ಯಾವಾಗ ಅಂತಃಕರಣಗಳನ್ನು ಮತ್ತು ನಾವು ಯಾವುದಾದ್ರೂ ಒಂದು ವಿಷಯವನ್ನು ಕೇಳ್ತಾ ಇರಬೇಕಾದ್ರೆ ನಮ್ಮ ಬುದ್ಧಿ ಓಡ್ತಾ ಇರುತ್ತೆ, ಇಲ್ಲಿ ಇನ್ನೇನೋ ಹೇಳ್ತಾ ಇದ್ದಾರಲ್ಲ, ಇನ್ನೊಂದೇನೋ ಅದು ಯೋಚನೆ ಮಾಡ್ತಾ ಇರುತ್ತೆ. ಆ ರೀತಿ ಎಲ್ಲ ಮಾಡ್ತಾ ಇರುತ್ತಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಯಾರು ಸಂಯಮದಲ್ಲಿ ಇಟ್ಕೊಂಡಿರ್ತಾನೋ ಅವ್ನು ಮಾಡಬೇಕಾಗಿರೋದು ಏನೂ ಇಲ್ಲ, ಮಾಡಿಸೋದು ಇಲ್ಲ ಅವನು ಯಾರ ಕೈಯಿಂದ ಏನೂ. ಈ ಒಂದು ನವದ್ವಾರ ಶರೀರ ರೂಪದಲ್ಲಿ ಅವನು ಎಲ್ಲ ಕರ್ಮಗಳನ್ನು ಕೂಡ ಮನಸ್ಸಿನಿಂದಾನೇ ತ್ಯಾಗ ಮಾಡಿ ಅವನು ಆ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿ ಇರ್ತಾನೆ. ನೋಡಿ, ಈ ವಿಷಯ ಇದೆಯಲ್ಲ, ಇದು ಹೇಳಬಹುದು, ಕೇಳಲೂಬಹುದು. ಅದೇ ನಮ್ಗೆ ಅರ್ಥ ಆಗಬೇಕು ಅಂದರೆ ನಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ಅರ್ಥ ಆಗುತ್ತೆ. ಆ ಯೋಗ್ಯತೆ ನಮಗೆ ಬರಲಿ ಅಂತ ಅಂದ್ಬಿಟ್ಟೆ ಇದನ್ನೆಲ್ಲ ಓದೋದು. ಯಾರ್ಯಾರ ಒಂದು ಯೋಗ್ಯತೆ ಅಥವಾ ನಾವು ಮಾಡುವಂಥ ಸಾಧನೆಯ ಒಂದು ಮಟ್ಟ ಎಷ್ಟಿರುತ್ತೋ ಅಷ್ಟರ ಮಟ್ಟಿಗೆ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೇನು ಯೋಚನೆ ಮಾಡೋದು ಬೇಕಿಲ್ಲ. ಅಂದರೆ
ನಾವು ಏನು ಕೇಳಿರ್ತೀವೋ ಅದ್ರ ಬಗ್ಗೆ ಮನನ ಮಾಡಬೇಕು, ಚಿಂತನೆ ಮಾಡಬೇಕು. ನಂಗೆ ಅರ್ಥ ಇಷ್ಟೇ ಆಗಿದೆ, ಅಷ್ಟೇ ಆಗಿದೆ, ಅದ್ರ ಬಗ್ಗೆ ಬೇಕಾಗಿಲ್ಲ. ಯಾಕಂದರೆ ನಾವು ಕೇಳಬೇಕಾಗಿರೋದು ಶ್ರದ್ಧೆಯಿಂದ, ಭಕ್ತಿಯಿಂದ ನಮ್ಮ ಕರ್ತವ್ಯ. ಅರ್ಥ ಆಗೋದೆಲ್ಲ ಭಗವಂತನ ಒಂದು ದಯೆ ಇದ್ದಾಗಲೇ. ಆದರೆ ನಮ್ಮ ಪ್ರಯತ್ನ ಏನಿದೆಯೋ ಅದು ನಾವು ಮಾಡ್ತಾ ಇರಬೇಕಷ್ಟೇ. ನಮ್ಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ಪರಮೇಶ್ವರನೂ ಕೂಡ ಭೂತ ಪ್ರಾಣಿಗಳ ಕರ್ತೃತ್ವವನ್ನು, ಕರ್ಮವನ್ನು ಅಥವಾ ಕರ್ಮ ಫಲದ ಸಂಯೋಗವನ್ನು ವಾಸ್ತವದಲ್ಲಿ ರಚನೆ ಮಾಡೋದಿಲ್ಲ. ಆದರೆ ಯಾರು ಮಾಡೋದು? ಈಗ ಭಗವಂತ ಮಾಡೋದಿಲ್ಲ. ಯಾವುದು? ನಮ್ಮ ಒಂದು ಕರ್ತೃತ್ವವನ್ನು, ನಾನು ಏನೇನು ಮಾಡಬೇಕು, ನನ್ನ ಕರ್ಮದ ಫಲ ಏನು, ಎಲ್ಲವನ್ನ ಅವನು ರಚನೆ ಮಾಡೋದಿಲ್ಲ. ಆದರೆ ಪರಮಾತ್ಮನ ಅಡಿಯಲ್ಲಿ ಅವನು ಹೇಳ್ದಾಗೆ ಪ್ರಕೃತಿ ಮಾಡ್ತಾಳೆ. ಆಯಿತಾ? ಭಗವಂತ ಏನು ಮಾಡಲ್ಲ. ಅವನು ಯಾಕೆ ಮಾಡ್ಬೇಕು ಕೆಲಸನ? ಅವನು ಕೆಲಸವನ್ನು ಮಾಡಿಸ್ತಾನೆ. ಯಾರ ಮೂಲಕ? ಪ್ರಕೃತಿಯ ಮೂಲಕ. ಸರ್ವವ್ಯಾಪಿ ಪರಮಾತ್ಮ ಯಾರ ಪಾಪಕರ್ಮವನ್ನೇ ಆಗಲಿ, ಯಾರ ಶುಭ ಕರ್ಮವನ್ನೇ ಆಗಲಿ ಅವನು ಗ್ರಹಿಸೋದಿಲ್ಲ. ಅಜ್ಞಾನದಿಂದ ಜ್ಞಾನ ಮುಚ್ಚಲ್ಪಟ್ಟಿದೆ. ಅದಕ್ಕೋಸ್ಕರನೇ ಎಲ್ಲ ಜೀವಿಗಳು ಕೂಡ ಮೋಹಿತವಾಗ್ತಾ ಇದ್ದಾವೆ. ನಮಗೆ ಅಜ್ಞಾನ ಇರೋದ್ರಿಂದ ನಮಗೆ ಜ್ಞಾನ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಮೋಹಗೊಂಡಿದ್ದೀವಿ. ಅಂದರೆ ಈ ಜಗತ್ತೇ ಮಾಯಾ ಮೋಹ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಆಸಕ್ತಿಯನ್ನು ಇಟ್ಕೊಂಡಿದ್ದೀವಿ. ಆದರೆ ಆ ಜ್ಞಾನ ಪರಮಾತ್ಮನ ಜ್ಞಾನದ ಮೂಲಕ ನಾಶ ಮಾಡಲ್ಪಡುತ್ತೋ, ಯಾವಾಗ ಆ ಅಜ್ಞಾನ ಅನ್ನೋದು ಭಗವಂತನ ಬಗ್ಗೆ ತಿಳ್ಕೊಳ್ತಾ ನಾಶ ಆಗುತ್ತೋ ಅಜ್ಞಾನ, ಆವಾಗ ಆ ಜ್ಞಾನ ಅನ್ನೋದು ಸೂರ್ಯನ ಹಾಗೆ, ಹೇಗೆ ಕತ್ತಲಲ್ಲಿ ಸೂರ್ಯ ಬಂದಿದ ತಕ್ಷಣ ಆ ಕತ್ತಲೆಲ್ಲ ಓಡೋಗ್ಬಿಡುತ್ತೋ ಆ ರೀತಿ ಸಚ್ಚಿದಾನಂದ ಘನ ಪರಮಾತ್ಮನನ್ನು ಪ್ರಕಾಶಗೊಳಿಸುತ್ತೆ. ಅರ್ಥ ಆಯ್ತಾ? ಅಜ್ಞಾನ ಇರೋದ್ರಿಂದ ನಾವು ಈ ರೀತಿ ಇರೋದು. ಯಾವಾಗ ಜ್ಞಾನದ ಪ್ರಕಾಶ ಆಗುತ್ತೋ ಆಗ ಭಗವಂತ ನಮಗೆ ಕಾಣಿಸ್ಕೊಳ್ತಾನೆ. ನೋಡಿ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ವಾ? ಸ್ವಲ್ಪ ಅರ್ಥ ಆಗ್ತಾ ಇದೆ ಅಲ್ವಾ? ಈಗ ನೋಡಿ, ಈ ಒಂದು ಶರೀರದಲ್ಲಿ ನಾವು ಇದ್ದೀವಿ. ಎಲ್ಲ ಕರ್ಮಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಆದರೆ ಮನಸ್ಸಿನಿಂದ ನಾವು ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು. ಅದನ್ನು ತಂತಾನಾಗ ಆ ಕೆಲಸಗಳೆಲ್ಲ ನಡೀತಾ ಇದೆ ಅಂತ ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದನ್ನೆಲ್ಲ ಯಾರು ಮಾಡಿರೋದು? ಭಗವಂತನ ಅಡಿಯಲ್ಲಿ ಈ ಪ್ರಕೃತಿ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾಳೆ. ಆಯಿತಾ? ಈ ರೀತಿ ಯಾವುದನ್ನೂ ಕೂಡ ನಾವು ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆಗ ಏನಾಗುತ್ತೆ ಅಂತಂದರೆ ಆ ಭಗವಂತ ನಮಗೆ ಕಾಣಿಸ್ಕೊಳ್ತಾನೆ. ಹೇಗೆ ಕತ್ತಲು ಹೋಗ್ಬಿಟ್ರೆ ಅಜ್ಞಾನ ಹೋಯ್ತು ಅಂತಂದರೆ ಜ್ಞಾನದ ಪ್ರಕಾಶ ಆಗುತ್ತೆ. ಜ್ಞಾನ ಅಂತಂದ್ರೇನು? ಭಗವಂತ. ಆ ಭಗವಂತ ಪ್ರಕಾಶಗೊಳ್ತಾನೆ, ನಮ್ಮ ಮುಂದೆ ಕಾಣಿಸ್ಕೊಳ್ತಾನೆ. ಆ ಪರದೆ ಸರಿತು ಅಂತಂದರೆ ನಮಗೆ ಭಗವಂತ ಕಾಣಿಸ್ಕೊಳ್ತಾನೆ ಅಂತಲೇ ಅರ್ಥ. ಇದರ ಮುಂದುವರೆದ ಭಾಗ ಇನ್ನೂ ಇದೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.